ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಡಿ ಸ್ನೇಹಿತರೆ, ಇವತ್ತು ಒಂದು ವಿಶೇಷವಾಗಿರುವಂಥ ಸುದ್ದಿಯನ್ನು ಹೊತ್ಕೊಂಡು ಬಂದಿದ್ದೀನಿ. ಅಂದರೆ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ. ಸೊ ಅದೇನು ಅಂತ ಹೇಳಿದರೆ, KSET ಎಕ್ಸಾಮಿನೇಷನ್ ಒಂದು ನೋಟಿಫಿಕೇಶನ್ ಆಗಿದೆ. ಸೊ ಮೊನ್ನೆ ತಾನೇ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ KSET ಸರ್ಟಿಫಿಕೇಟನ್ನು ಕೊಟ್ಟರು. ಕ್ವಿಕ್ ಆಗಿ ಮತ್ತೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಕಾಲ್ಫಾರ್ಮ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಸೊ ಯಾವುದಕ್ಕೆ ಕಾಲ್ಫಾರ್ಮ್ ಮಾಡಿರೋದು? ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ. ಸೊ ಈ ಒಂದು ನೋಟಿಫಿಕೇಶನ್ ನ ರೀಸೆಂಟ್ ಆಗಿ ನಾವು ಇದನ್ನ ಸ್ವೀಕಾರ ಮಾಡಿದೀವಿ ನೋಡಿ, 13/7/2024ರಂದು. ಹಾಗಾದ್ರೆ ಈ ಎಕ್ಸಾಮ್ ಅನ್ನ ಯಾವಾಗ ನಡೆಸ್ತಾರೆ ಅಂತ ಹೇಳಿದ್ರೆ ನವೆಂಬರ್ 24, 2024ರಂದು ನಡೆಸ್ತಾರೆ ನೋಡಿ ಸ್ನೇಹಿತರೆ. ಸೊ ಇತ್ತೀಚೆಗೆ ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಹಿಂದುಳಿದು ಅಥವಾ KSET ಎಕ್ಸಾಮ್ ಚೆನ್ನಾಗಿ ಆಗಿಲ್ಲ, 2 ಮಾರ್ಕ್ಸ್ ಅಲ್ಲಿ ಮತ್ತೆ ಒಂದು ಕಡಿಮೆ ಅಂತರದಲ್ಲಿ ಹೋಗಿದೆ ಅಂತ ಹೇಳಿ ಬೇಜಾರಾಗೋರಿಗೆ ಇದು ಒಂದು ಒಳ್ಳೆಯ ಸುವರ್ಣ ಅವಕಾಶ ಸ್ನೇಹಿತರೆ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಎಲ್ಲರೂ ಅಂತಂದ್ರೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅನ್ನುವಂಥದ್ದನ್ನ ಇನ್ ಡೀಟೇಲ್ ಇನ್ಫಾರ್ಮೇಶನ್ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಹಾಗಾದ್ರೆ ಇದನ್ನ ಅಧಿಸೂಚನೆ ಯಾವಾಗ ಹೊರಡಿಸ್ತಾರೆ ಅಂತ ಹೇಳಿದ್ರೆ ನೋಡಿ, ಅಧಿಸೂಚನೆ ಹೊರಡಿಸುವಂತ ದಿನಾಂಕ 13/7/2024. ಸೊ ನೆಕ್ಸ್ಟ್ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಒಂದು ದಿನಾಂಕ ಯಾವುದು ಅಂತಂದ್ರೆ 22/7/2024. ಇದೇ ಮಂತ್ ಅಲ್ಲಿ ನೋಡಿ ಎಲ್ಲ ಪ್ರೊಸೆಸ್ಗಳು ನಡೀತಾ ಇದ್ದಾವೆ. ನೆಕ್ಸ್ಟ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಯಾವುದು ಅಂದ್ರೆ ನಿಮ್ಗೆ 22/8/2024. 1 ಮಂತ್ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ. ಅಷ್ಟರೊಳಗಡೆ ನೀವು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ ನೀವೆಲ್ಲ ಅರ್ಜಿಗಳನ್ನ. ನೆಕ್ಸ್ಟ್ ನೋಡಿ, ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಯಾವುದು ಅಂದ್ರೆ 26/8/2024. ಸೊ ಹಾಗಾದ್ರೆ ಪರೀಕ್ಷೆಯ ದಿನಾಂಕನೂ ಕೂಡ ಘೋಷಣೆ ಮಾಡಿದ್ದಾರೆ ನೋಡಿ. ಪರೀಕ್ಷೆಯ ದಿನಾಂಕ 24 ನವೆಂಬರ್ 2024ರಂದು ನಿಮ್ಗೆ ಈ ಒಂದು KSET ಎಕ್ಸಾಮಿನೇಷನ್ ನಡೆಯುತ್ತೆ ನೋಡಿ. ಸೊ ಹಾಗಾದ್ರೆ ಇದನ್ನ ಯಾವ ರೀತಿ ನಾವು ಅಪ್ಲಿಕೇಶನ್ ಹಾಕ್ಬೇಕು? ಆಫ್ಲೈನ್ ಇರುತ್ತೆ ಅಥವಾ ಆನ್ಲೈನ್ ಇರುತ್ತೆ ಅಂದ್ರೆ ನೋಡಿ, ಇದು ಆನ್ಲೈನ್ ಇರುತ್ತೆ. ಅರ್ಜಿಯನ್ನ ನೀವು ಆನ್ಲೈನ್ ಮುಖಾಂತರ ಹಾಕ್ಬೇಕು. ಯಾವ ವೆಬ್ಸೈಟ್ ಅಲ್ಲಿ ಅಂತ ಕೇಳಿದ್ರೆ KE ಯಲ್ಲಿ ನೀವು ಹಾಕ್ಬೋದು. ವೆಬ್ಸೈಟ್ ನೇಮ್ ನೋಡಿ, ಇಲ್ಲಿ ನೋಡಿ, HTTP KE karnataka.nic.in ಅನ್ನುವಂಥ ಒಂದು ವೆಬ್ಸೈಟ್ ಒಳಗಡೆ ಹೋಗಿ ನೀವು ಅರ್ಜಿಯನ್ನ ಏನ್ ಮಾಡ್ಬೇಕು, ಸಲ್ಲಿಸಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಅದೇ ರೀತಿ ಕೆಲವೊಂದು ನಿಮ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನೇನು ಅಂತಂದ್ರೆ, ನೀವು ಏನಾದ್ರೂ ಈ ಒಂದು KSET ಎಕ್ಸಾಮಿನೇಷನ್ಗೆ ಸೊ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ನೀವು ಸಾಮಾನ್ಯ ವರ್ಗದವರಾಗಿದ್ರೆ 55% ಅನ್ನ ನೀವು ಸ್ಕೋರ್ ಮಾಡಿರ್ಬೇಕು. ಎಲ್ಲಿ ಅಂದ್ರೆ ನಿಮ್ಮ ಸ್ನಾತಕೋತ್ತರ ಪದವಿ ಅಂದ್ರೆ PG ಯಲ್ಲಿ. ನೆಕ್ಸ್ಟ್ SC STಗಳು ಮತ್ತು ಪ್ರವರ್ಗ 1, 2, 3, 4 ಆಗಿರ್ಬೋದು, ಅಥವಾ ವಿಕಲಾಂಗಚೇತರು ಅವ್ರು ಏನ್ ಮಾಡ್ಬೇಕು ಅಂದ್ರೆ ತಮ್ಮ ಒಂದು PG ಯಲ್ಲಿ ಅಟ್ಲೀಸ್ಟ್ 50% ಒಂದು ಸ್ಕೋರ್ ಅನ್ನ ಮಾಡಿರ್ಬೇಕಾಗತ್ತೆ. ಸೊ ಅಂದಾಗ ಮಾತ್ರ ನೀವು ಈ ಒಂದು KSET ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇನ್ನೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಸ್ನಾತಕೋತ್ತರ ಪದವಿ ಪಡೆದವರು ಮತ್ತು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇರೋರು ಕೂಡ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ನೀವು ಫಸ್ಟ್ ಇಯರ್ PG ಅನ್ನ ಓದ್ತಾ ಇರ್ಬೋದು ಅಥವಾ ಸೆಕೆಂಡ್ ಇಯರ್ PG ಆದ್ರೂ ಓದ್ತಾ ಇರ್ಬೋದು, ಅಂತವ್ರು ಕೂಡ ಅವಕಾಶ ಕೊಟ್ಟಿದ್ದಾರೆ. ಬಟ್ ಒಂದು ಕಂಡೀಷನ್ ಏನು ಅಂತಂದ್ರೆ, ಈ ಒಂದು KSET ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ 2 ವರ್ಷದ ಒಳಗಾಗಿ ನೀವು ಏನ್ ಮಾಡ್ಬೇಕು, ನಿಮ್ಮ ಸ್ನಾತಕೋತ್ತರ ಪದವಿಯ ಅಂಕ ಪಟ್ಟಿಯನ್ನು ಸಲ್ಲಿಸಿದ್ರೆ ಮಾತ್ರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ KSET ಪ್ರಮಾಣ ಪತ್ರವನ್ನ ಕೊಡ್ತಾರೆ ಅನ್ನುವಂಥದ್ದು ಸ್ನೇಹಿತರೆ. ಸೊ ನೆಕ್ಸ್ಟ್ ಇನ್ನು ಡೀಟೇಲ್ಸ್ ಗಳನ್ನು ನೋಡ್ತಾ ಇದ್ರೆ, ಇದರ ಸರ್ ಏಜ್ ಲಿಮಿಟ್ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ಇದಕ್ಕೆ ಏಜ್ ಲಿಮಿಟ್ ಇಲ್ಲ. ಸೊ ಎಷ್ಟು ಏಜ್ ಆದ್ರೂ ಕೂಡ ನೀವು ಇದಕ್ಕೆ ಗರಿಷ್ಠ ವಯೋಮಿತಿ ಇರೋದಿಲ್ಲ, ನೀವು ಅಪ್ಲಿಕೇಶನ್ ಹಾಕೊಳ್ಬಹುದು. ನೆಕ್ಸ್ಟ್ ನೋಡಿ, ಇದು ಮಾಡೋದ್ರಿಂದ ನಮ್ಗೆಲ್ಲ ಎಲ್ಲಿ ಅರ್ಹತೆ ಇರುತ್ತೆ, ಸೊ ನಮ್ಗೆ ಎಲ್ಲೆಲ್ಲಿ ವಿನಾಯಿತಿ ಸಿಗುತ್ತೆ ಅಂದ್ರೆ ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಮತ್ತು ಯೂನಿವರ್ಸಿಟಿಗಳಲ್ಲಿ ಮತ್ತು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ, ಸರ್ಕಾರಿ ಅನುದಾನಿತ ಖಾಸಗಿ ಅಲ್ಲಿ ನೇಮಕ ಮಾಡ್ಬೇಕಾಯ್ತು ಅಂತಂದ್ರೆ ಅಲ್ಲಿಯೂ ಕೂಡ ನಿಮ್ಗೆ ಈ ಒಂದು KSET ಸರ್ಟಿಫಿಕೇಟ್ ಕಡ್ಡಾಯವಾಗಿರುತ್ತೆ. ಸೊ ಹಂಗಾಗಿ ಈ KSET ಅಥವಾ ನೆಟ್ ಅನ್ನುವಂಥದ್ದು ಕಡ್ಡಾಯವಾಗಿರುತ್ತೆ. ನೀವು ಅಲ್ಲಿ ಹೋಗಿ ಟೀಚ್ ಮಾಡಬೇಕು ಅಂದ್ರೆ ಅದ್ರ ಜೊತೆಗೆ ನೀವು ಅಲ್ಲಿ ಜಾಬ್ ಅನ್ನ ಮಾಡಬೇಕು ಅಂತಂದ್ರೆ KSET ಮತ್ತು ನೆಟ್ ಕಂಪಲ್ಸರಿ ಆಗಿರುತ್ತೆ. ಅದಕ್ಕೆ ನೀವು ಈ ಒಂದು ಅವಕಾಶವನ್ನ ಮಿಕ್ಸ್ ಮಾಡ್ಕೊಳ್ಬೇಡಿ. ಹಾಗಾದ್ರೆ ಸರ್ ಇದಕ್ಕೆ ಫೀಸ್ ಎಷ್ಟಿದೆ ಅಂತ ಕೇಳಿದ್ರೆ ನೋಡಿ, ಫೀಸ್ ಅಂದ್ರೆ ಸಾಮಾನ್ಯ ವರ್ಗದವ್ರಿಗೆ ಮತ್ತು 2A 2B
3A ಮತ್ತು 3B ಅವರಿಗೆ 1000 ರೂಪೀಸನ್ನು ಮಾಡಿದ್ದಾರೆ ಫೀಸು. ನೆಕ್ಸ್ಟು ಪ್ರವರ್ಗ 1 ಮತ್ತು SC ST PWD ಅವ್ರಿಗೆ ಮತ್ತು ಟ್ರಾನ್ಸ್ಜೆಂಡರ್ ಅವ್ರಿಗೆ 700 ರೂಪೀಸನ್ನು ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಸೊ ನೆಕ್ಸ್ಟು ಹಾಗಾದರೆ ಸರ್ ಪರೀಕ್ಷೆ ಯಾವ ರೀತಿ ಇರುತ್ತೆ, ಒಂದೇ ಪೇಪರ್ ಇರುತ್ತಾ ಅಂತ ಕೇಳ್ಬೋದು. ಇಲ್ಲ, ಇದರಲ್ಲಿ 2 ಪೇಪರ್ ಇರುತ್ತೆ. ಫಸ್ಟ್ ಬಂದು ಇದು ಕಂಪಲ್ಸರಿ ಪೇಪರ್ ಅಂತೇಳಿ ಎಲ್ಲ ಒಂದು ಸಬ್ಜೆಕ್ಟ್ ಅವ್ರಿಗೂ ಕೂಡ ಈ ಪೇಪರ್ ಕಂಪಲ್ಸರಿ ಇರುತ್ತೆ. ಓಕೆ, ನಿಮ್ಮ ಸೆಕೆಂಡ್ ಪೇಪರ್ ಬಂದು ನಿಮ್ಮ ಆಪ್ಷನಲ್. ಸೊ ನೀವು ಕಾಮರ್ಸ್ ಆದರೆ ಕಾಮರ್ಸ್, ಕನ್ನಡ ಆದರೆ ಕನ್ನಡ, ಎಕನಾಮಿಕ್ಸ್ ಆದರೆ ಎಕನಾಮಿಕ್ಸ್, ಹೀಗೆ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಬಗ್ಗೆ ಹೋಗುತ್ತೆ. ಸೊ ನಿಮಗೆ ಇಲ್ಲಿ ಎಕ್ಸಾಮ್ ಬರಿಬೇಕಾದ್ರೆ ಎಷ್ಟು ಕಾಲಾವಕಾಶ ಕೊಡ್ತಾರೆ ಅಂದರೆ 3 ಗಂಟೆಗಳ ಕಾಲ ನಿಮಗೆ ಕಾಲಾವಕಾಶ ಕೊಡ್ತಾರೆ. ಹಂಗೆ ನಿಮಗೆ ಆ ಒಂದು ಟೈಮಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಬೆಳಗ್ಗೆ 10ರಿಂದ ಹಿಡ್ಕೊಂಡು ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ನಿಮಗೆ ಎಕ್ಸಾಮ್ ಇರುತ್ತೆ ಅಂತ. ಹಾಗಾದ್ರೆ ಸರ್ ಫಸ್ಟ್ ಪತ್ರಿಕೆಯಲ್ಲಿ ಯಾವೆಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ ಅಂದ್ರೆ, ಇದು ಅಭ್ಯರ್ಥಿಗಳ ಒಂದು ಬೋಧನೆ ಮತ್ತು ಸಂಶೋಧನೆ ಮತ್ತು ಬುದ್ಧಿ ಸಾಮರ್ಥ್ಯ ಎಷ್ಟಿದೆ ಅಂತೇಳಿ ಪರೀಕ್ಷೆ ಮಾಡೋದಕ್ಕೋಸ್ಕರ ಈ ಒಂದು ಸಾಮಾನ್ಯ ಪತ್ರಿಕೆಯನ್ನು ಕೊಟ್ಟಿರ್ತಾನೆ. ಮತ್ತು ಸೆಕೆಂಡ್ ಪೇಪರ್ ಅಲ್ಲಿ ನಿಮ್ಮ ವಿಷಯ ಜ್ಞಾನ ಎಷ್ಟಿದೆ ನಿಮ್ಮ ಸಬ್ಜೆಕ್ಟ್ ಅಲ್ಲಿ, ಸೊ ಎಷ್ಟು ಒಂದು ಮಾಸ್ಟರಿಟಿಯನ್ನು ಪಡ್ಕೊಂಡಿದ್ದೀರಾ ಸಬ್ಜೆಕ್ಟ್ ಅಲ್ಲಿ ಅನ್ನೋಂಥದ್ದನ್ನ ಇಲ್ಲಿ ಟೆಸ್ಟ್ ಮಾಡ್ತಾರೆ. ಹಾಗಾದ್ರೆ ಸೆಕೆಂಡ್ ಪೇಪರ್ ಅಲ್ಲಿ ನಿಮಗೆ 100 ಕ್ವಶನ್ಸ್ ಇರುತ್ತೆ. ಅದಕ್ಕೆ ಅಂಕಗಳು ಎಷ್ಟು ಅಂದರೆ 200, ಅಂದರೆ 1 ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಪೇಪರ್ 1 ಅಲ್ಲಿ 50 ಕ್ವಶನ್ಸ್ ಇರುತ್ತೆ ಮತ್ತು 100 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಓಕೆನಾ, ಇಷ್ಟೆಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಮತ್ತೆ ಇದರಲ್ಲಿ ನಿಮ್ಮನ್ನೇನಾದರೂ ಕಟ್ ಆಫ್ ಅಲ್ಲಿ ನಿಮ್ಮನ್ನ ಕನ್ಸಿಡರ್ ಮಾಡಬೇಕು ಅಂತಂದ್ರೆ, ನೀವು ಜಿ ಎಂ ಆ ಒಂದು ಕ್ಯಾಂಡಿಡೇಟ್ಸ್ ಆಗಿದ್ರೆ ಅಟ್ಲೀಸ್ಟ್ ನೀವು 50% ಅಲ್ಲ ನೋಡಿ 40% ನೀವು ಅಂಕವನ್ನು ತೆಗೆದುಕೊಳ್ಬೇಕಾಗತ್ತೆ. SC ST ಅವರೆಲ್ಲಾನು ಎಷ್ಟು ತಗೊಳ್ಬೇಕು ಅಂತಂದ್ರೆ 35 ತಗೊಂಡ್ರೆ ನೀವು ಪಾಸ್ ಆಗಲ್ಲ, ನಿಮ್ಮನ್ನ ಎಲಿಜಿಬಲ್ ಮಾಡ್ತಾರೆ. ಅಂದ್ರೆ ಕಟ್ ಆಫ್ ನಿಲ್ಲಿಸಬೇಕಾದ್ರೆ ಕ್ಯಾಂಡಿಡೇಟ್ನ ಎಲಿಜಿಬಿಲಿಟಿ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ, ಇಲ್ಲಾಂದ್ರೆ ಕನ್ಸಿಡರ್ ಮಾಡಲ್ಲ. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್. ಮತ್ತೆ ಇನ್ನು ಯಾವೆಲ್ಲ ಇನ್ಫಾರ್ಮೇಶನ್ ಇದೆ ಅಂತ ನೋಡೋದಾದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ಕೆಲವೊಂದು ಸಬ್ಜೆಕ್ಟ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದು ಪೇಪರ್ ನಿಮಗೆ ಕನ್ನಡದಲ್ಲಿ ಇರುತ್ತೆ, ಇಂಗ್ಲೀಷಲ್ಲಿ ಇರುತ್ತೆ. ಕೆಲವೊಂದು ಸಬ್ಜೆಕ್ಟ್ಗಳನ್ನೆಲ್ಲಾನು ಕೊಟ್ಟಿದ್ದಾರೆ. ನೀವು ಡೈರೆಕ್ಟ್ ಆಗಿ ಈ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿ ಸೊ ಇವೆಲ್ಲನೂ ಕೂಡ ನೋಡ್ಕೊಳ್ಬೋದಾಗತ್ತೆ. ಮತ್ತೆ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ಸ್ ಇದಾವೆ ಅದರ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟು ಸೊ ಅದನ್ನ ವಿಧಾನ ಯಾವ ರೀತಿ ಅನ್ನುವಂಥದ್ದನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸಾಧ್ಯ ಆಯಿತು ಅಂದರೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನುವಂಥದ್ದು ಇನ್ಫಾರ್ಮೇಶನ್ ಕೂಡ ನಾವು ನಮ್ಮ ಚಾನಲಿಂದ ಕೊಡ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಹಂಗೆ ಈ ಒಂದು KCET ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಅನೇಕ ಕ್ಲಾಸ್ಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದಾವೆ. ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ನ ನೀವೇನು ಮಾಡಬೇಕು, ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ ಸ್ನೇಹಿತರೆ.